ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆವೆಂತ್ ಲೆಸನ್ದು ಟೆಂಪರೇಚರ್ ಆ್ಯಂಡ್ ಇಟ್ಸ್ ಮೆಷರ್ಮೆಂಟ್ ಈ ಲೆಸನ್ದು ಇಂಟ್ರೊಡಕ್ಷನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ 7.1 ಆಟ್ ಆರ್ ಕೋಲು. ಸಿ ನೆಕ್ಸ್ಟ್ ನೋಡಿ 7.2 ಟೆಂಪರೇಚರ್. ಟೆಂಪರೇಚರ್ ಅಂದರೆ ಏನು ಹೇಳಿ? ತಾಪ ಅಂತೇಳಿ ಕರೀತಾರೆ. ಓಕೆ, ಸಿ ಆದಷ್ಟು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ಈ ವಿಡಿಯೋನ 2 to 3 ಟೈಮ್ ಕೇಳಿ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ, ಆಗ ಟಫ್ ಅನ್ಸಲ್ಲ ಸೈನ್ಸ್. ಓಕೆನಾ? ಓಕೆ, ಸಿ ಎ ರಿಯಲಬಲ್ ಮೆಷರ್ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ ಈಸ್ ಇಟ್ಸ್ ಟೆಂಪರೇಚರ್. ಏನು ಟೆಂಪರೇಚರ್ ಅಂದರೆ? ಒಂದು ತಾಪ ಅಂದರೆ ಏನು? ಒಂದು ವಸ್ತುವಿನ ತಾಪವು ಆ ವಸ್ತುವಿನ ಬಿಸಿ ಅಥವಾ ತಂಪಿನ ವಿಶ್ವಾಸಾರ್ಹ, ಫೇವರಬಲ್ ಅಂದರೆ ರಿಯಲಬಲ್ ಮೆಷರ್ಸ್, ಅದರ ಒಂದು ವಿಶ್ವಾಸಾರ್ಹವಾದ ಒಂದು ಮಾಪನ ಆಗಿದೆ. ಅಂದರೆ ಟೆಂಪರೇಚರ್, ತಾಪ ಅನ್ನೋದೇನು? ಯಾವುದೇ ಒಂದು ವಸ್ತು, ಆ ವಸ್ತುವಿನ ತಾಪ ಆ ವಸ್ತುವಿನ ಬಿಸಿಯಾಗಿದೆಯೋ ಅಥವಾ ತಂಪಿದೆಯೋ ಅದರ ಒಂದು ಮಾಪನವೇ ಟೆಂಪರೇಚರ್. ಎ ಹಾಟರ್ ಬಾಡಿ ಆಸ್ ಎ ಹೈಯರ್ ಟೆಂಪರೇಚರ್ ದ್ಯಾನ್ ಎ ಕೋಲ್ಡರ್ ಬಾಡಿ. ಹೇಗೆ ಬಿಸಿಯಾದ ವಸ್ತು ತಂಪಾದ ವಸ್ತುವಿಗಿಂತ ಹೆಚ್ಚಿನ ತಾಪವನ್ನು ಹೊಂದಿರುತ್ತೆ. ಅಂದರೆ ಯಾವುದೋ ಒಂದು ವಸ್ತು ಬಿಸಿಯಾಗಿದೆ, ಓಕೆನಾ, ಬಾಡಿ ಹಾಟರ್ ಬಾಡಿ ಇದೆ. ಆಸ್ ಎ ಹೈಯರ್ ಟೆಂಪರೇಚರ್ ಅಂದರೆ ಅದು ಬಿಸಿ ಇದೆ, ಆದರೆ ಅದರ ತಾಪಮಾನ ಹೆಚ್ಚಾಗಿದೆ ಅಂತ ನಾವು ಹೇಗೆ ಹೇಳ್ತೀವಿ? ಯಾವುದೋ ಒಂದು ಕೋಲ್ಡರ್ ಬಾಡಿ ಅದಕ್ಕಿಂತ ತಾಪಮಾನದಲ್ಲಿ ಕಡಿಮೆ ತಾಪಮಾನ, ಅತಿ ತಾಪಮಾನದಲ್ಲಿ ವಸ್ತುವಿಗಿಂತ ಏನಾಗಿರುತ್ತದೋ ಆಸ್ ಎ ಹೈಯರ್ ಟೆಂಪರೇಚರ್ ದ ಕೋಲ್ಡರ್ ಬಾಡಿ. ಬಿಸಿಯಾದ ವಸ್ತು ಏನು? ತಂಪಾದ ವಸ್ತುವಿಗಿಂತ, ಯಾವುದೋ ಒಂದು ವಸ್ತು ತುಂಬ ತಣ್ಣಗೆ ತಂಪಾಗಿದೆ, ಆ ವಸ್ತುವಿಗಿಂತ ಹೆಚ್ಚಿನ ತಾಪ ಹೊಂದಿರುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ, ಯಾವುದೋ ಒಂದು ತಣ್ಣಗಿರೋದು ತಂಪಾಗಿರೋ ವಸ್ತು ಕಂಪೇರ್ ಮಾಡಿದ್ರೆ ಈ ಬಿಸಿಯಾದ ವಸ್ತು ಹೆಚ್ಚಿನ ತಾಪವನ್ನು ಹೊಂದಿರುತ್ತೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದ ಡಿಫರೆನ್ಸ್ ಇನ್ ಟೆಂಪರೇಚರ್ ಬಿಟ್ವೀನ್ ದ ಟೂ ಬಾಡೀಸ್ ಟೆಲ್ಸ್ ಅಸ್ ಹೌ ಹಾಟ್ ಎ ಬಾಡಿ ಈಸ್ ಇನ್ ಕಂಪ್ಯಾರಿಸನ್ ಟು ಅನದರ್ ಬಾಡಿ. ಹಾಗೆ ನಾವು ಎರಡು ವಸ್ತುಗಳ ನಡುವೆ ಯಾವುದೋ ಒಂದು ಎರಡು the difference in temperature between the two bodies, ಯಾವುದೇ ಒಂದು ಎರಡು ವಸ್ತುಗಳ ನಡುವೆ ತಾಪದ ವ್ಯತ್ಯಾಸವನ್ನು ನಾವು ಹೇಗೆ ಮಾಡ್ತೀವಿ? ಒಂದು ವಸ್ತುವು ಮತ್ತೊಂದು ವಸ್ತುವಿಗೆ ಹೋಲಿಸಿದರೆ ಎಷ್ಟು ಬಿಸಿಯಾಗಿದೆ ಅಂತ ನಾವು ಹೇಳ್ಬೋದು. ಅಂದರೆ ಎರಡು ವಸ್ತುಗಳನ್ನ ತಗೊಳ್ತೀವಿ, ಅದು ಎರಡರಲ್ಲಿ ಏನು ಜ್ವರ ಬಂದಿರೋರ್ಗು ನಾರ್ಮಲ್ ಆಗಿರೋ ಹೇಗೆ ಕಂಡಿರ್ತೀವಿ? ಇಬ್ಬರು ನಿಲ್ಲಿಸ್ಕೊಳ್ತೀವಿ. ಇವನ್ ದೇಹ, ಇವನ್ ಬಾಡಿ ತುಂಬ ಬಿಸಿಯಾಗಿದೆ ಅದಕ್ಕೆ ಇವನಿಗೆ ಜ್ವರ ಬಂದಿದೆ, ಅಥವಾ ಇವನ್ ಬಾಡಿ ತುಂಬ ಹಾಟ್ ಆಗಿದೆ ಬಿಸಿಯಾಗಿದೆ, ಇವನ್ ಬಾಡಿ ಸ್ವಲ್ಪ ಅಷ್ಟು ಬಿಸಿ ಇಲ್ಲ ಅಂತೇಳಿ ಹೇಗೆ ನಾವು ಕಂಡುಹಿಡಿತೀವೋ ಹಾಗೆ ಇಲ್ಲಿ ಎರಡು ವಸ್ತುಗಳ ನಡುವಿನ ವ್ಯತ್ಯಾಸವು ಏನು? ಆ ವಸ್ತುವಿನ ಮತ್ತೊಂದು ವಸ್ತುಗೆ, ಅಂದರೆ ಯಾವುದೋ ಒಂದು ವಸ್ತುಗೆ ಹೋಲಿಸಿದ್ರೆ ಗೊತ್ತಾಗೋದು. ಈಗ ಒಬ್ಬರೇ ಒಬ್ರು ಇದ್ಬಿಟ್ರೆ ಇನ್ನು ಒಂದೇ ಒಂದು ಬಿಸಿ ಇದೆ ಅಂದರೆ ತಣ್ಣಗಿದ್ರೆ ತಾನೇ ಬಿಸಿಯಾಗಿರೋದು ಗೊತ್ತಾಗೋದು. ತಣ್ಣಗಿರೋದೇ ವಸ್ತು ಇಲ್ಲ ಅಂದರೆ ಇದು ಬಿಸಿ ಇದೆ ಅಂತ ನಾವು ಹೇಳೋಕ್ಕೆ ಆಗಲ್ಲ. ಹಾಗೆ ಎರಡು ವಸ್ತುಗಳು ಒಂದು ವಸ್ತುವಿಗೆ ಹೋಲಿಸಿದರೆ ಮಾತ್ರ, ಒಂದು ವಸ್ತುವನ್ನ ಮತ್ತೊಂದು ವಸ್ತುವಿಗೆ ಹೋಲಿಸ್ಬೇಕು, ನಾವು ಕಂಪೇರ್ ಮಾಡಬೇಕು, ಆಗ ಮಾತ್ರ ಆ ವಸ್ತುವಿನ ತಾಪಮಾನ ಬಿಸಿಯಾಗಿದೆಯೋ ಇಲ್ವೋ ಅಂತೇಳಿ ನಾವು ಹೇಳ್ಬೋದು. ಎ ಡಿವೈಸ್ ದಟ್ ಮೆಷರ್ ಟೆಂಪರೇಚರ್ ಈಸ್ ಕಾಲ್ಡ್ ಎ ಥರ್ಮಾಮೀಟರ್. ಅದೇ ರೀತಿ ಥರ್ಮಾಮೀಟರ್ ಅಂದ್ರೇನು? ತಾಪವನ್ನು ಅಳತೆ ಮಾಡುವಂತ, ಈ ಒಂದು ಟೆಂಪರೇಚರ್ನ ಅಳತೆ ಮಾಡುವಂತ ಒಂದು ಸಾಧನಕ್ಕೆ, ಆ ಒಂದು ಡಿವೈಸ್ಗೆ ಏನಂತ ಕರಿತೀವಿ? ಥರ್ಮಾಮೀಟರ್. ತಾಪವನ್ನು ಅಳೆಯುವಂತಹ ಸಾಧನವನ್ನು ತಾಪಮಾಪಕ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ತಾಪಮಾಪಕ. ದ ಡಿವೈಸ್ ದಟ್ ಮೆಷರ್ಸ್ ದ ಟೆಂಪರೇಚರ್. ಏನನ್ನ ಮೆಷರ್ ಮಾಡುತ್ತಿದ್ದು? ಟೆಂಪರೇಚರ್ನ, ತಾಪವನ್ನು ಅಳತೆ ಮಾಡುತ್ತೆ. ಆ ಒಂದು ಅಳತೆ ಮಾಡುವಂಥ ಮಾಪನಕ್ಕೆ ಡಿವೈಸ್ಗೆ ಏನಂತೀವಿ? ಥರ್ಮಾಮೀಟರ್. ತಾಪವನ್ನು ಅಳತೆ ಮಾಡುವಂಥ ಮಾಪನ ಯಾವುದಲ್ಲಿ? ಥರ್ಮಾಮೀಟರ್. ಸಾಮಾನ್ಯವಾಗಿ ನಿಮ್ಮ ಸ್ಕೂಲ್ಗಳಲ್ಲಿ ಇರುತ್ತೆ, ನಿಮ್ಮ ಟೀಚರ್ಸ್ ಎಲ್ಲರೂ ತೋರಿಸಿರ್ತಾರೆ ಇದನ್ನ. ಅದರಲ್ಲಿ ಡಿಜಿಟಲ್ ಇರುತ್ತೆ, ಮನೆಗಳಲ್ಲೇ ಎಲ್ಲ ಕಡೆ ಇರುತ್ತೆ. ಇನ್ನು ಲ್ಯಾಬೊರೇಟರಿಗಳಲ್ಲೂ ಥರ್ಮಾಮೀಟರ್ಸ್ ಇರುತ್ತೆ. ಇನ್ನು ಕ್ಲಿನಿಕ್ಗಳಿಗೆ ಹೋದರೆ ಅಲ್ಲೂ ನಿಮ್ಮ ಡಾಕ್ಟರ್ಸ್ ಯೂಸ್ ಮಾಡಿರ್ತಾರೆ. ನಿಮಗೆ ಏನಾದರೂ ಫೀವರ್ ಬಂದಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಥರ್ಮಾಮೀಟರ್ ಯಾವ್ಯಾವ ಥರದ್ದು ಇರುತ್ತೆ ಅಂತೇಳಿ. ದೇರ್ ಆರ್ 2 kinds of thermometers that you are likely to come across: clinical thermometers and laboratory thermometers. ಈ ಒಂದು ತಾಪಮಾಪಕದಲ್ಲೇ ಥರ್ಮಾಮೀಟರ್ಸ್ ಅಲ್ಲೇ ಎರಡು ರೀತಿಯ ಥರ್ಮಾಮೀಟರ್ಸ್ಗಳಿರುತ್ತೆ. ಯಾವುದು? ಒಂದು ಲೈಕ್ಲಿ ಟು ಕಮ್ ಅಕ್ರಾಸ್ ಕ್ಲಿನಿಕಲ್ ಥರ್ಮಾಮೀಟರ್, ಒಂದು ಕ್ಲಿನಿಕಲ್ ಥರ್ಮಾಮೀಟರು, ಇನ್ನೊಂದು ಲ್ಯಾಬೊರೇಟರಿ ಥರ್ಮಾಮೀಟರ್. ಅಂದರೆ ಒಂದು ವೈದ್ಯಕೀಯ ತಾಪಮಾಪಕ, ಇನ್ನೊಂದು ಪ್ರಯೋಗಶಾಲೆಗಳಲ್ಲಿ, ನಿಮ್ಮ ಸ್ಕೂಲ್ಸ್ಗಳಲ್ಲಿ ಲ್ಯಾಬೊರೇಟರಿಗಳಲ್ಲಿ ಬಳಸ್ತಕ್ಕಂತಹ
ಇನ್ನೊಂದು ತಾಪಮಾಪಕ. ಎರಡು ರೀತಿಯ ಥರ್ಮಾಮೀಟರ್ಸ್ ಇರುತ್ತೆ. ಕ್ಲಿನಿಕಲ್ ಥರ್ಮಾಮೀಟರ್ಸ್ ಆರ್ ಯೂಸ್ಡ್ ಟು ಮೆಷರ್ ಹ್ಯೂಮನ್ ಬಾಡಿ ಟೆಂಪರೇಚರ್ಸ್, ವೆರಾಸ್ ಲ್ಯಾಬೊರೇಟರಿ ಥರ್ಮಾಮೀಟರ್, ಕ್ಲಿನಿಕಲ್ ಥರ್ಮಾಮೀಟರ್ನ ವೈದ್ಯಕೀಯ ತಾಪಮಾಪಕವನ್ನು ಮನುಷ್ಯನ ದೇಹದ ಉಷ್ಣತೆಯನ್ನು, ಮನುಷ್ಯನ ದೇಹದ ತಾಪಮಾನವನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ವೆರಾಸ್ ಲ್ಯಾಬೊರೇಟರಿ ಥರ್ಮಾಮೀಟರ್ಸ್ ಆರ್ ಯೂಸ್ಡ್ ಫಾರ್ ಮೆನಿ ಅದರ್ ಪರ್ಪಸ್. ಅದೇ ರೀತಿ ಲ್ಯಾಬೊರೇಟರಿ ಥರ್ಮಾಮೀಟರ್ನ ಅಂದರೆ ಪ್ರಯೋಗಶಾಲಾ ತಾಪಮಾಪಕವನ್ನು ಅನೇಕ ಉದ್ದೇಶಗಳಿಗೆ ಬಳಸ್ತಾರೆ, ಬೇರೆ ಬೇರೆ ಉದ್ದೇಶಗಳಿಗೆ. ಲೆಟ್ ಅಸ್ ನೌ ಲರ್ನ್ ಮೋರ್ ಅಬೌಟ್ ಥರ್ಮಾಮೀಟರ್ಸ್ ಆ್ಯಂಡ್ ಹೌ ಟು ಯೂಸ್ ದಮ್ ಟು ಮೆಷರ್ ಟೆಂಪರೇಚರ್. ಹಾಗಾದರೆ ಈ ಥರ್ಮಾಮೀಟರ್ನ ಹೇಗೆ ಉಪಯೋಗಿಸೋದು, ಅದನ್ನು ಎಲ್ಲೆಲ್ಲಿ ಬಳಸ್ತಾರೆ, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸಿ ನೆಕ್ಸ್ಟ್ 7.3 ನೋಡಿ, ಮೆಷರಿಂಗ್ ಟೆಂಪರೇಚರ್. ಏನು? ತಾಪವನ್ನು ಅಳೆಯುವುದು. 7.3 ತಾಪವನ್ನು ಅಳೆಯುವುದು. ಅದರಲ್ಲಿ 7.3.1 ನೋಡಿ, ಕ್ಲಿನಿಕಲ್ ಥರ್ಮಾಮೀಟರ್. ಫಸ್ಟ್ ಒನ್ ಏನು? ವೈದ್ಯಕೀಯ ತಾಪಮಾಪಕ, ಕ್ಲಿನಿಕಲ್ ಥರ್ಮಾಮೀಟರ್ನ ತಗೊಳ್ಳೋಣ. ಥರ್ಮಾಮೀಟರ್ 2 ಟೈಪ್ಸ್, ಒಂದು ಕ್ಲಿನಿಕಲ್, ಒಂದು ಲ್ಯಾಬೊರೇಟರಿ. ಯು ಮೈಟ್ ಬಿ ಫೆಮಿಲಿಯರ್ ವಿತ್ ಎ ಥರ್ಮಾಮೀಟರ್ ಲೈಕ್ ದಟ್ ಶೋನ್ ಇನ್ ಫಿಗರ್ 7.2. ಸಾಮಾನ್ಯವಾಗಿ ಇಲ್ಲಿ ಚಿತ್ರದಲ್ಲಿ 7.2 ಈ ರೀತಿ ಎ ಡಿಜಿಟಲ್ ಕ್ಲಿನಿಕಲ್ ಥರ್ಮಾಮೀಟರ್ ಅಂತಾರೆ, ಇದನ್ನು ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಅಂತ. ಇಲ್ಲಿ 7.2 ಚಿತ್ರದಲ್ಲಿ ಇದೆಯಲ್ಲ, ಈ ರೀತಿಯಾದಂತಹ ಒಂದು ತಾಪಮಾಪಕನ, ದೇಹದ ಉಷ್ಣತೆಯನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥ ತಾಪಮಾಪಕ ನಿಮಗೆಲ್ಲರಿಗೂ ತಿಳಿದಿರುತ್ತೆ. ವಿಚ್ ಈಸ್ ಯೂಸ್ಡ್ ಫಾರ್ ಮೆಷರಿಂಗ್ ಅವರ್ ಬಾಡಿ ಟೆಂಪರೇಚರ್. ಈ ಥರ್ಮಾಮೀಟರ್ನ ಅಂದರೆ ಚಿತ್ರದಲ್ಲಿ ಇದೆಯಲ್ಲ, ಈ ಒಂದು ಥರ್ಮಾಮೀಟರ್ನ ಏನಕ್ಕೆ ಬಳಸ್ತಾರೆ? ನಮ್ಮ ದೇಹದ ಉಷ್ಣತೆಯನ್ನು, ದೇಹದ ತಾಪಮಾನವನ್ನು ಅಳೆಯೋದಕ್ಕೆ ಉಪಯೋಗಿಸ್ತಾರೆ. ಇಟ್ ಈಸ್ ಕಾಲ್ಡ್ ಎ ಕ್ಲಿನಿಕಲ್ ಥರ್ಮಾಮೀಟರ್. ಇಂತಹ ಒಂದು ತಾಪಮಾಪಕವನ್ನು ಏನಂತ ಕರೀತಾರೆ? ಡಿಜಿಟಲ್ ರೂಪದಲ್ಲಿರ್ತಕ್ಕಂತಹ ಒಂದು ವೈದ್ಯಕೀಯ ತಾಪಮಾಪಕ ಅಂತೇಳಿ ಕರೆಯಲಾಗುತ್ತದೆ. ಈ ರೀತಿ ನಮ್ಮ ದೇಹದ ಉಷ್ಣತೆಯನ್ನು, ತಾಪವನ್ನು ಅಳೆಯುವಂತಹ ಈ ಒಂದು ಥರ್ಮಾಮೀಟರ್ಗೆ ಏನಂತಾರೆ? ಕ್ಲಿನಿಕಲ್ ಥರ್ಮಾಮೀಟರ್ ಅಂತೇಳಿ ಕರೀತಾರೆ. ಸಚ್ ಥರ್ಮಾಮೀಟರ್ಸ್ ಶೋ ಟೆಂಪರೇಚರ್ಸ್ ಡಿಜಿಟಲಿ. ಈ ರೀತಿಯಾದಂಥ ತಾಪಮಾಪಕ ಏನು? ತಾಪಮಾಪಕ ಇದು ಯಾವ ರೀತಿ ತಾಪವನ್ನು ಅಳೆಯುತ್ತೆ? ಡಿಜಿಟಲ್ ರೂಪದಲ್ಲಿ ತೋರಿಸುತ್ತೆ. ಇಲ್ಲಿ ತೋರಿಸ್ತಿದೆ ನೋಡಿ, ಇಲ್ಲಿ ಇದನ್ನು ಬಾಯೊಳಗೆ ನೀಟಾಗಿ ಕ್ಲೀನ್ ಮಾಡಿ, ವಾಶ್ ಮಾಡಿ ಇದನ್ನು ಬಾಯೊಳಗಿದ್ರೆ ಇಲ್ಲಿ ಡಿಜಿಟಲ್ ಥರ್ಮಾಮೀಟರ್ ಇಲ್ಲೇ ತೋರಿಸ್ಬಿಡುತ್ತೆ. ಡಿಜಿಟಲ್ ಅಂದರೆ ಇಲ್ಲೇ ನಂಬರ್ಸ್. ನಮ್ಮ ದೇಹದ ತಾಪಮಾನವನ್ನು ಯಾವ ರೂಪದಲ್ಲಿ ತೋರಿಸುತ್ತೆ? ಡಿಜಿಟಲ್ ರೂಪದಲ್ಲಿ ತಾಪವನ್ನು ತೋರಿಸುತ್ತದೆ. ದೀಸ್ ಆರ್ ಆಲ್ಸೋ ನೌನ್ ಆಸ್ ಡಿಜಿಟಲ್ ಕ್ಲಿನಿಕಲ್ ಥರ್ಮಾಮೀಟರ್ಸ್ ಆ್ಯಂಡ್ ರನ್ ಆನ್ ಬ್ಯಾಟರೀಸ್. ಹಾಗಾಗಿ ಈ ರೀತಿಯ ಒಂದು ತಾಪಮಾಪಕವನ್ನು ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಅಂತಲೂ ಕರೀತಾರೆ. ಇದನ್ನೇನು ಕ್ಲಿನಿಕಲ್ ಥರ್ಮಾಮೀಟರ್ ಅಂತಲೂ ಕರೀತಾರೆ. ಹಾಗೆ ಇದನ್ನು ಡಿಜಿಟಲ್ ಕ್ಲಿನಿಕಲ್ ಥರ್ಮಾಮೀಟರ್, ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಎಂದು ಕರೆಯಲಾಗುತ್ತದೆ. ಇದು ಯಾವ ರೀತಿ ಇರುತ್ತೆ? ಬ್ಯಾಟ್ರಿ ಚಾಲಿತವಾಗಿರುತ್ತೆ. ಇದನ್ನು ಶೆಲ್ ಹಾಕಬೇಕು, ಬ್ಯಾಟ್ರಿಯಿಂದ ಇದು ರನ್ ಆಗುತ್ತೆ. ಇದಕ್ಕೆ ಬ್ಯಾಟರಿ ಚಾಲಿತ ಥರ್ಮಾಮೀಟರ್ ಆಗಿರುತ್ತೆ ಇದು. ಆಯಿತಾ? ಹಾಗೆ these measure temperature when the thermometer is placed in contact with a person's body. ಈ ತಾಪಮಾಪಕಗಳನ್ನು ಒಬ್ಬ ವ್ಯಕ್ತಿಯ ದೇಹದ ಸಂಪರ್ಕದಲ್ಲಿ ಇರಿಸಿದಾಗ ಇದೇನು ಮಾಡುತ್ತೆ? ಅದು ತಾಪವನ್ನು ಅಳೆಯುತ್ತೆ. ಅಂದರೆ ದೇಹದ ಸಂಪರ್ಕಕ್ಕೆ. ವೆನ್ ದ ಥರ್ಮಾಮೀಟರ್ ಇಸ್ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ಅಂದರೆ ದೂರ ನಿಮ್ಮ ಕೈಯಲ್ಲಿ ನೀವು ಇಟ್ಕೊಂಡ್ಬಿಟ್ಟು ಯಾರಿಗೋ ಜ್ವರ ಬಂದಿದೆ, ನಿಮ್ಮ ಕೈಲೇ ಇಟ್ಕೊಂಡ್ಬಿಟ್ಟಿದ್ರೆ ಗೊತ್ತಾಗಲ್ಲ. ನಿಮ್ಮ ಕೈಲಿರ್ತಕ್ಕಂಥ ಥರ್ಮಾಮೀಟರ್ನ ಏನು ಮಾಡಬೇಕು? ಆ ಜ್ವರ ಬಂದಿರ್ತಕ್ಕಂಥ ವ್ಯಕ್ತಿಯ ಇಲ್ಲಿ ಕಂಕಳು, ಶೋಲ್ಡರ್ ಕೆಳಗಡೆ ಇರ್ತಕ್ಕಂಥ ಅಲ್ಲಿ ಇಡ್ತಾರೆ ಕೆಲವರು, ಇನ್ನು ಕೆಲವರು ಬಾಯಿಗೆ ಇಟ್ಟು ಆ ದೇಹದ ಅಂದರೆ ಅವನ ಬಾಡಿ ಟಚ್ ಆಗಬೇಕು. ಯಾರಿಗೆ ಜ್ವರ ಬಂದಿರುತ್ತೋ ಅವನ ದೇಹದ ಸಂಪರ್ಕಕ್ಕೆ ಬರಬೇಕದು. ಆ ಬಾಡಿಗೆ ಈ ಥರ್ಮಾಮೀಟರ್ ಟಚ್ ಆದರೆ ಏನಾಗುತ್ತೆ? ಆಗ ಪರ್ಸನ್ಸ್ದು, ಆ ವ್ಯಕ್ತಿಯ ದೇಹದ ಉಷ್ಣತೆ ಎಷ್ಟಿದೆ, ತಾಪ ಎಷ್ಟಿದೆ ಅಂತೇಳಿ ಇದು ತೋರಿಸುತ್ತೆ. For measuring temperature, the clinical thermometers generally use a scale called the Celsius scale. ಅದೇ ರೀತಿ ಏನು? ವೈದ್ಯಕೀಯ ತಾಪಮಾಪಕಗಳು ಸಾಮಾನ್ಯವಾಗಿ ಸೆಲ್ಸಿಯಸ್ ಮಾಪಕ ಅಂತ ಕರೆಯಲ್ಪಡುವ ಮಾಪನವನ್ನು ಬಳಸುತ್ತಾರೆ. ಯಾವುದ್ರಲ್ಲಿ ಬಳಸೋದು? ಜನರಲಿ ಕ್ಲಿನಿಕಲ್ ಥರ್ಮಾಮೀಟರ್ ಇಸ್ ಜನರಲಿ ಯೂಸ್ಡ್ ಸ್ಕೇಲ್. ಬಳಸುವಂಥ ಮಾಪನ ಯಾವುದು? ಸೆಲ್ಸಿಯಸ್ ಸ್ಕೇಲ್. ಕ್ಲಿನಿಕಲ್ ಥರ್ಮಾಮೀಟರ್ನಲ್ಲಿ ಬಳಸ್ತಕ್ಕಂತಹ ಸ್ಕೇಲ್ ಯಾವುದು? ಸೆಲ್ಸಿಯಸ್.
ಈ ರೀತಿ ಅದರ ಸಿಂಬಲ್ ಇಲ್ಲಿ ತೋರಿಸಿದ್ದಾರೆ ಸೆಲ್ಸಿಯಸ್. ಆನ್ ದಿಸ್ ಸ್ಕೇಲ್ ದ ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಈಸ್ ಡಿನೋಟೆಡ್ ಬೈ ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯವಾಗಿ ಈ ಮಾಪನದಲ್ಲಿ ತಾಪಕ ಏಕಮಾನವ, ಅದರ ಏಕಮಾನವನ್ನು ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಡಿಗ್ರಿ ಸೆಲ್ಸಿಯಸ್ನಿಂದ ಸೂಚಿಸ್ತಾರೆ ಈ ರೀತಿ. ಅಂದರೆ 37 ಡಿಗ್ರಿ ಇದೆ, ಡಿಗ್ರಿ ಸೆಲ್ಸಿಯಸ್ ಇದೆ. ನಿಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಕೇಳ್ತಾರೆ ನೋಡಿ ಡಾಕ್ಟರ್ಸ್, ಅಥವಾ ಅವ್ರು ಬರೆದಿರ್ತಾರೆ. ಹೌದು, ಬಾಡಿ ಟೆಂಪರೇಚರು ಕೆಲವ್ರಿಗೆ 100 ಡಿಗ್ರಿ ಸೆಲ್ಸಿಯಸ್ ಆಗ್ಬಿಟ್ಟಿದೆ, 100 ಡಿಗ್ರಿ ಇದೆ ನಿಮ್ಮ ದೇಹದ ಉಷ್ಣತೆ, 100 ಡಿಗ್ರಿ ಇದೆಯಲ್ರಿ ಜ್ವರ ಅಂತ ಕೇಳಿರ್ತೀರಾ, 100 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ. ಹಾಗೆ ಯಾವುದೇ ಒಂದು ನಂಬರ್ಸ್ ಅವರ ಬಾಡಿ ಟೆಂಪರೇಚರ್ದು ಇಷ್ಟು ಬಂತು ಅಂದರೆ ಅದರ ಮುಂದೆ ಅದರ ಬರೀತಕ್ಕಂಥ ಸೂಚಿಸ್ತಕ್ಕಂತಹ ಸಂಕೇತ ಅದು ಇದು 100 ಇದ್ದರೆ ಇದನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಗುರುತಿಸಲಾಗುತ್ತೆ. ಸಿ ನೆಕ್ಸ್ಟ್, earlier mercury thermometers were used for measuring the body temperature. ಇದಕ್ಕಿಂತ ಮುಂಚೆ ಈ ಡಿಜಿಟಲ್ ಥರ್ಮಾಮೀಟರ್ ಬರೋದಕ್ಕೂ ಮುಂಚೆ ಈ ಥರದನ್ನು ಕೆಲವರು ನೋಡಿರ್ತೀರಾ, ನಿಮ್ಮ ಲ್ಯಾಬೊರೇಟರಿಗಳಲ್ಲಿರುತ್ತೆ ಅಥವಾ ಡಾಕ್ಟರ್ಸ್ ಹತ್ರ ಇರುತ್ತೆ. ಅಂದರೆ ಮುಂಚೆ ಎಲ್ಲ ಈ ಹಿಂದೆ ದೇಹದ ತಾಪಮಾನವನ್ನು ಅಳಿಬೇಕು ಅಂದರೆ ಈ ರೀತಿ ಮರ್ಕ್ಯುರಿ ಇರ್ತಕ್ಕಂತಹ ಮರ್ಕ್ಯುರಿ ಥರ್ಮಾಮೀಟರ್ ಪಾದರಸದ ತಾಪಮಾಪಕವನ್ನು ಬಳಸ್ತಾ ಇದ್ರು. ಬಟ್ ಮರ್ಕ್ಯುರಿ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಸಬ್ಸ್ಟಾನ್ಸಸ್ ಆ್ಯಂಡ್ ಇಟ್ಸ್ ಡಿಫಿಕಲ್ಟ್ ಟು ಡಿಸ್ಪೋಸ್ ಆಫ್ ಇಫ್ ದ ಥರ್ಮಾಮೀಟರ್ ಬ್ರೇಕ್ಸ್ ಆಕ್ಸಿಡೆಂಟ್ಲಿ. ಯಾಕೆ ಇವಾಗ ಇದನ್ನು ಬಳಸ್ತಾರೆ ಅಂದರೆ ಪಾದರಸ ಅನ್ನೋದು ಅತ್ಯಂತ ವಿಷಕಾರಿ. ಮರ್ಕ್ಯುರಿ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್, ತುಂಬ ವಿಷ, ಅದು ತುಂಬ ಟಾಕ್ಸಿಕ್. ಅದು ಕೈಯಲ್ಲೂ ಸಿಗಲ್ಲ, ಕೈಯಲ್ಲೂ ಎತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೂ ಆಗಲ್ಲ. ಎಕ್ಸ್ಪೋಸ್ ಮಾಡ್ಬೋದು, ಬಟ್ ಅದನ್ನು ಡಿಸ್ಪೋಸ್ ಮಾಡೋದಕ್ಕೆ ಅದನ್ನು ಬೇರೆ ಎಲ್ಲಾದರೂ ಎತ್ಕೊಂಡು ಹೋಗಿ ಬೇರೆ ಕಡೆ ಚೆಲ್ಲಬೇಕು. ಅಥವಾ ಈ ಥರ್ಮಾಮೀಟರ್ ಒಡೆದೋಯ್ತು ಅಂದ್ಕೊಳ್ಳಿ, ಇಲ್ಲಿರ್ತಕ್ಕಂತಹ ಇಲ್ಲಿರುತ್ತೆ ಮರ್ಕ್ಯುರಿ, ಅಲ್ಲಿರ್ತಕ್ಕಂತಹ ಮರ್ಕ್ಯುರಿ ಎಲ್ಲ ನೆಲಕ್ಕೆ ಬಿದ್ದುಬಿಟ್ರೆ ಕೈಗೂ ಸಿಗಲ್ಲ, ಅದನ್ನು ಎತ್ಕೊಳ್ಳೋಕ್ಕೂ ಆಗಲ್ಲ, ಬೇರೆ ಕಡೆ ತೆಗೆದು ಅದನ್ನು ಹೊರಗೆ ಹಾಕೋಕ್ಕೂ ಆಗಲ್ಲ. ಈ ರೀತಿ ತುಂಬ ಕಷ್ಟ ಇತ್ತು. ಆಕಸ್ಮಿಕವಾಗಿ ಏನಾದರೂ ಆ ಥರ್ಮಾಮೀಟರ್ ಒಡೆದೋಗ್ಬಿಟ್ರೆ ಆ ಪಾದರಸ ಎಲ್ಲ ಕೆಳಗೆ ಚೆಲ್ಲೋಗ್ತಾ ಇತ್ತು, ಅದನ್ನು ಎಲ್ಲೂ ಹಾಕೋಕ್ಕಾಗ್ತಿರಲಿಲ್ಲ. ಬಟ್ ಅದನ್ನು ಕೈಯಲ್ಲಿ ಮುಟ್ಟಿದ್ರೆ ಅದರಿಂದ ನಾವೇನಾದರೂ ಸರಿ ವಾಶ್ ಮಾಡಿದ್ವಿ ಅಥವಾ ಸ್ವಲ್ಪ ವಾಶ್ ಮಾಡಿದ್ರು ಕೈಯಲ್ಲಿ ಟಚ್ ಮಾಡಿಬಿಟ್ರೆ ತುಂಬ ವಿಷ, ಅದರಿಂದ ನಮಗೆ ಪ್ರಾಣಕ್ಕೆ ತುತ್ತಾಗುತ್ತೆ, ಹಾನಿಯಾಗುತ್ತೆ, ಡೇಂಜರ್ ಅದು ನಮ್ಮ ದೇಹಕ್ಕೆ. ಹಾಗಾಗಿ ಪಾದರಸ ಈ ಒಂದು ಥರ್ಮಾಮೀಟರ್ನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಿಕಾಸ್ ಅದರಲ್ಲಿ ಥರ್ಮಾಮೀಟರಲ್ಲಿ ಏನು ಮರ್ಕ್ಯುರಿ ಪಾದರಸವನ್ನು ಬಳಸ್ತಿದ್ರು. ಹಾಗಾಗಿ ಡಿಜಿಟಲ್ ಥರ್ಮಾಮೀಟರ್ಸ್ ಪೋಸ್ ನೋ ಸಚ್ ರಿಸ್ಕ್ ಆ್ಯಂಡ್ ಆಲ್ಸೋ ದ ನಂಬರ್ಸ್ ಇನ್ ಇಟ್ಸ್ ಡಿಸ್ಪ್ಲೇ ಆರ್ ಈಸಿಯರ್ ಟು ರೀಡ್. ಆದರೆ ಇತ್ತೀಚೆಗೆ ಬಂದಿರತಕ್ಕಂತಹ ಇಲ್ಲಿ ನೋಡಿ, ಇಲ್ಲಿ ಬಾಯಲ್ಲಿ ಇಷ್ಟು 37 ಡಿಗ್ರಿ ಇತ್ತು, ತೆಗಿಯೋಷ್ಟೊರ್ಗೆ ಒಂದು ಸ್ವಲ್ಪ ಕಡಿಮೆ ಆಯಿತು, ಗೊತ್ತಾಗಲ್ಲ, ಇಳಿದೋಗ್ಬಿಡ್ತಿತ್ತು ಇದು. ಆಗ ಸರಿಯಾಗಿ ಒಂದು ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ, ತಕ್ಷಣ ನೋಡಿದ್ರೆ ಓಕೆ, ತುಂಬ ಸಮಯ ಬಿಟ್ಟು ನೋಡಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ಬಂದಿರತಕ್ಕಂತಹ ಈ ಡಿಜಿಟಲ್ ಥರ್ಮಾಮೀಟರ್ ಏನು ಇಲ್ಲೇ ತೋರಿಸ್ಬಿಡ್ತೀವಿ, ನಿಮ್ಮ ಬಾಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ನೋಡಿದ ತಕ್ಷಣ ಇಲ್ಲೇ ನೋಡ್ಕೊಂಡೇ ಬಿಡ್ಬೋದು. ಡಿಜಿಟಲ್ ಥರ್ಮಾಮೀಟರ್ ಬಂದಿರೋದ್ರಿಂದ ಏನಾಗುತ್ತೆ, ಈಸಿಯಾಗಿ ನೋ ರಿಸ್ಕ್, ಯಾವುದೇ ರೀತಿ ಡಿಜಿಟಲ್ ತಾಪಮಾಪಕಗಳು ಯಾವುದೇ ಅಪಾಯವನ್ನು ಉಂಟು ಮಾಡಲ್ಲ. ಹಾಗೆ ಅದು ಪ್ರದರ್ಶಕದ ಸಂಖ್ಯೆಗಳನ್ನ ಸುಲಭವಾಗಿ ಓದ್ಬೋದು, ಅಲ್ಲೇ ನಂಬರ್ಸ್ ತೋರಿಸ್ಬಿಡುತ್ತೆ ಎಷ್ಟು ಡಿಗ್ರಿ ಇದೆ ಅಂತೇಳಿ. ಡಿಸ್ಪ್ಲೇ ಈಸಿಯರ್ ಟು ರೀಡ್, ಈಸಿಯಾಗಿ ಓದ್ಕೊಳ್ಬೋದು. ದೇರ್ ಫಾರ್ ಮರ್ಕ್ಯುರಿ ಥರ್ಮಾಮೀಟರ್ಸ್ ಆರ್ ಬೀಯಿಂಗ್ ರೀಪ್ಲೇಸ್ಡ್ ಬೈ ಡಿಜಿಟಲ್ ಥರ್ಮಾಮೀಟರ್. ಹಾಗಾಗಿ ಮರ್ಕ್ಯುರಿ ಇದ್ದಂತಹ ಪಾದರಸದ ತಾಪಮಾಪಕಗಳ ಬದಲಿಗೆ ಈ ಡಿಜಿಟಲ್ ಥರ್ಮಾಮೀಟರ್ನ ಬಳಸಲಾಗ್ತಿದೆ. Temperature in a digital thermometer is determined with the help of heat sensors. ಆಗ ಅದಲ್ಲದೆ ಏನು, ಈ ಡಿಜಿಟಲ್ ತಾಪವನ್ನು ಶಾಖ ಸಂವೇದನೆ ಹೀಟ್ ಸೆನ್ಸಾರ್ಗಳ ಸಹಾಯದಿಂದ ನಿರ್ಧರಿಸಲಾಗುತ್ತೆ. ಯಾವುದರಿಂದ ನಿರ್ಧರಿಸಲಾಗುತ್ತೆ? ಹೀಟ್ ಸೆನ್ಸಾರ್ ಅಂದರೆ ಶಾಖ ಸಂವೇದನೆಗಳ ಸಹಾಯದಿಂದ ಈ ಒಂದು ಡಿಜಿಟಲ್ ತಾಪಮಾಪಕದ ತಾಪವನ್ನು ನಿರ್ಧರಿಸಲಾಗುತ್ತೆ. ಅರ್ಥ ಆಯ್ತಾ? ಡ್ಯೂರಿಂಗ್ ದ COVID-19 pandemic, some special thermometers were used which could measure the temperature of a person from a distance. What were those? ನಮಗೆ ಕೋವಿಡ್ ಬಂದಿತ್ತು ನೋಡಿ, ಕರೋನಾ ಅಂತ ಏನು ಕರಿತೀವಿ, COVID-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಕೆಲವು ವಿಶೇಷ ತಾಪಮಾಪಕಗಳನ್ನು ಬಳಸಲಾಯಿತು. ಇದು ದೂರದಿಂದ ವ್ಯಕ್ತಿಯ ತಾಪಮಾಪಕವನ್ನು ಅಳಿಬಹುದಾಗಿತ್ತು. ಹಾಗಾದರೆ ಅದು ಯಾವುದು ನೀವು ನೋಡಿರ್ತೀರ ಈ ರೀತಿ ಈ ಚಿತ್ರದಲ್ಲಿ. ಅಂದರೆ ಈಗ ಬಾಡಿಯಿಂದ ಅವ್ರನ್ನ ಮುಟ್ಟಬಾರ್ದು, ಟಚ್ ಮಾಡಬಾರ್ದು, ಆದರೂ ಅವ್ರ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ತಿಳ್ಕೊಳ್ಬೇಕು. ಆವಾಗ ಬಂದಂಥದ್ದೇ ಈ ರೀತಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು
ಸಾಮಾನ್ಯವಾಗಿ ಆ ಟೈಮಲ್ಲಿ ಬಳಸ್ತಿದ್ರು. ದೇ ಆರ್ ನಾನ್ ಕಾಂಟ್ಯಾಕ್ಟ್ ಥರ್ಮೋಮೀಟರ್. ಈಗ ನಾವು ಥರ್ಮೋಮೀಟರ್ ಅಂದರೆ ಬಾಡಿ ಸಂಪರ್ಕದಲ್ಲಿ ಅವನ ದೇಹದ ಬಾಯಿ ಒಳಗಿಡಬೇಕು, ಅವನ ಬಾಡಿಗೆ ಟಚ್ ಆಗಬೇಕು, ಆ ಥರದ್ದು ಡಿಜಿಟಲ್ ಥರ್ಮೋಮೀಟರ್ಗಳು. ಆದರೆ ಇದೇನು ನಾನ್ ಕಾಂಟ್ಯಾಕ್ಟ್ ಥರ್ಮೋಮೀಟರ್, ದೇಹದ ಸಂಪರ್ಕ ರಹಿತ ತಾಪಮಾಪಕಗಳಿದು. ಇಸ್ ಆಲ್ಸೋ ಕಾಲ್ಡ್ ಇನ್ಫ್ರಾರೆಡ್ ಥರ್ಮೋಮೀಟರ್ಸ್. ಇದನ್ನ ಏನಂತಾರೆ, ಇನ್ಫ್ರಾರೆಡ್ ಥರ್ಮೋಮೀಟರ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಅವಕೆಂಪು ವಿಕಿರಣ ಥರ್ಮೋಮೀಟರ್ ಇದು. ಇದರಿಂದ ಇನ್ಫ್ರಾರೆಡ್ ರೇಸ್ ಬರುತ್ತೆ, ಅದರ ಮೂಲಕ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ತಿಳ್ಕೊಬೋದು. ಸಚ್ ಥರ್ಮೋಮೀಟರ್ಸ್ ಕ್ಯಾನ್ ಮೆಷರ್ ಟೆಂಪರೇಚರ್ ವಿತೌಟ್ ಟಚಿಂಗ್ ಎ ಪರ್ಸನ್ಸ್ ಬಾಡಿ ಆ್ಯಂಡ್ ದಸ್ ರೆಡ್ಯೂಸ್ ದ ರಿಸ್ಕ್ ಆಫ್ ಸ್ಪ್ರೆಡಿಂಗ್ ಡಿಸೀಸ್. ಈ ಥರ್ಮೋಮೀಟರ್ಗಳು ಬಳಸೋದ್ರಿಂದ ಏನು, ಆ ವ್ಯಕ್ತಿಯನ್ನು ಸ್ಪರ್ಶಿಸದೆ, ನೀವು ಆ ವ್ಯಕ್ತಿನ ಟಚ್ ಮಾಡ್ದೇನೆ, ಮುಟ್ಟದೇನೆ ಅವನ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ಅಳಿಬೋದು. ಇದರಿಂದ ಏನು, ಒಬ್ಬರಿಂದ ಒಬ್ರಿಗೆ ರೋಗ ಹರಡೋದು ಕಡಿಮೆ ಮಾಡುತ್ತೆ ಈ ರೀತಿ ಥರ್ಮೋಮೀಟರ್ ಯೂಸ್ ಮಾಡೋದ್ರಿಂದ. ಈಗ ಇವರು ಇವನ್ನ ಮುಟ್ಟೋದು, ಇವ್ರಿಗಿರೋಂಥ ಕೊರೋನಾ, ಕೋವಿಡ್ ಎಲ್ಲ ಇವರಿಗೆ ಹರಡೋದು, ಇಂಥ ರಿಸ್ಕ್ಗಳನ್ನೆಲ್ಲ ಈ ಒಂದು ಇನ್ಫ್ರಾರೆಡ್ ಥರ್ಮೋಮೀಟರು ಕಡಿಮೆ ಮಾಡುತ್ತೆ. ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ನಾವು ಆಕ್ಟಿವಿಟಿ 7.2 ಲೇಟೆಸ್ಟ್ ಮೆಷರ್ಸ್ ಇಲ್ಲಿಂದ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಇಂಗ್ಲೀಷ್ ಮೀಡಿಯಮಲ್ಲಿ, ಇವನ್ ಕನ್ನಡ ಮೀಡಿಯಮ್ ಇದ್ದರೂ ಅವ್ರಿಗೂ ಸಹ ಶೇರ್ ಮಾಡಿ. ಬಿಕಾಸ್ ನೀವೊಂದ್ಸಲ ಕನ್ನಡದಲ್ಲಿ ಕ್ಲಿಯರಾಗಿ ಕೇಳಿಬಿಟ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ, ಅವ್ರು ಯಾವ ಥರ ಕ್ವಶನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಈವನ್ ನಿಮ್ಮ ಮನೇಲಿ ಯಾರಾದರೂ ಪ್ರಿಪೇರ್ ಆಗ್ತಿದ್ರೆ CET, TET, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, IAS, KS, ಅವ್ರಿಗೂ ಸಹ ಇದನ್ನು ಶೇರ್ ಮಾಡಿ. ಅವ್ರಿಗೂ ಒಂದ್ಸಲ 2-3 ಟೈಮ್ ಆಡಿಯೋನ ಕೇಳಿ ಈಸಿ ಆಗುತ್ತೆ ಅವ್ರಿಗೆ. ಈ ಥರ್ಮೋಮೀಟರ್ ಮೇಲೂ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಸಿಂಪಲ್ಲಾಗಿ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಒಮ್ಮೆ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಇದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಈಗ ನಿಮಗೆ ಕೊಡ್ತಿರ್ತಕ್ಕಂಥ LBA ನೋಟ್ಸನ್ನು ನಾನು ಕೊಡ್ತೀನಿ. ಆದಷ್ಟು ಅದರಲ್ಲೇ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೇಳೋದು ಎಕ್ಸಾಮ್ಸ್ಗೆ. ಹಾಗಾಗಿ ಅದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ನ ಅಡಿಷನಲ್ ಕ್ವಶನ್ಸ್ ಆಗಿ ಬರೆದಿಟ್ಕೊಳ್ಳಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Define temperature. Which device is used to measure temperature? Write the 2 kinds of thermometers and write the uses of the way the 2 kinds of thermometers are used. ಇಲ್ಲಿ ಉಪಯೋಗಿಸ್ತಾರೆ. ಕ್ಲಿನಿಕಲ್ ಥರ್ಮೋಮೀಟರ್ ಹಾಗಂದ್ರೆ ಏನು, ಡಿಜಿಟಲ್ ಕ್ಲಿನಿಕಲ್ ಥರ್ಮೋಮೀಟರ್ ಅಂದರೆ ಏನು, how the digital clinical thermometer run on battery. Write a short note on how the digital clinical thermometer is used. ಹೇಗೆ ಯೂಸ್ ಮಾಡೋದು. Write the scale for measuring clinical thermometer. Write the scale, the clinical thermometers. What is the scale of clinical thermometer? Scale ಯಾವುದು, ಸೆಲ್ಸಿಯಸ್ ಸ್ಕೇಲ್. What is the unit of temperature? How it's denoted by, or what is the symbol of unit? Write the symbol of temperature, unit of temperature. Okay, what thermometer is used earlier? What thermometers were used for measuring the body temperature in earlier years? Why nowadays is not used mercury thermometer? ಯಾಕೆ, ಬಿಕಾಸ್ ಇಲ್ಲಿಂದ ಬರೀ, ಬಟ್ mercury is an extremely ಇಲ್ಲಿಂದ. How the digital thermometer is reduce the risk?
display easier to read, and determine to help heat and ಇದಿಷ್ಟು ಬರೀರಿ. Name the non-contact thermometer. Why in COVID-19 the non-contact thermometer is used? ಯಾಕೆ ಯೂಸ್ ಮಾಡ್ತಿದ್ರು ಇದನ್ನ? ಬಿಕಾಸ್ ಏನು, can measure the temperature without touching ಇಲ್ಲಿಂದ ಅಂತ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನಾನು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ LBA ನೋಟ್ಸು ಸಹ ಸಿಗುತ್ತೆ. ಇದನ್ನು CET ಕೇಳಿದ್ರು ಕೇಳ್ಬೋದು. ನಾನ್ ಕಾಂಟ್ಯಾಕ್ಟ್ ಥರ್ಮಾಮೀಟರ್ ಯಾವುದು, ಅದು ಯಾಕೆ ಬಳಸ್ತಾ ಇದ್ರು, ಯಾವಾಗ ಬಂದಿದ್ದು, COVID-19 ಟೈಮಲ್ಲಿ, ಪ್ಯಾಂಡಮಿಕ್ ಟೈಮಲ್ಲಿ ಬಂದಿದ್ದು, ಸ್ಪೆಷಲ್ ಥರ್ಮಾಮೀಟರ್, ಇದೆಲ್ಲ ಕೇಳ್ತಾರೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಥ್ಯಾಂಕ್ ಯು.